ಮಂಡಿಸಿದ್ರು. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋಣ, ಈ ಅನ್ಯಾಯ 16ನೇ ಹಣಕಾಸಿನ ಆಯೋಗದಲ್ಲೂ ಕೂಡ ಮುಂದುವರಿಯಬಾರದು, ನಮಗೆ ನ್ಯಾಯಯುತವಾಗಿ ಬರಬೇಕು. ಇದೇ ನರೇಂದ್ರ ಮೋದಿ ಅವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವೇನು ಭಿಕ್ಷುಕರ? ಗುಜರಾತ್ನವರು ಭಿಕ್ಷುಕರ? ಗುಜರಾತ್ನಿಂದ 1 ರೂಪಾಯಿ ತೆರಿಗೆ ವಸೂಲು ಮಾಡಬೇಡಿ, ನಾವು ನಿಮ್ಮನ್ನು ಕೇಳಲ್ಲ, ನಾವು ನಿಮಗೆ ಕೊಡಲ್ಲ ಅಂತ ಹೇಳಿದ್ರು. ಇದೇ ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಈಗ ಹೇಳ್ತಾರೆ ದೇಶ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಅವತ್ತು ತೆರಿಗೆ ವಸೂಲು ಮಾಡಬೇಡಿ ಗುಜರಾತ್ನಿಂದ, ನಾವು ನಿಮಗೆ ಕೊಡಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೀವು ನಮಗೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿಜಿ. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ, ಈಗ ಪ್ರಧಾನಮಂತ್ರಿಗಳಾದಾಗ ಇನ್ನೊಂದು ನಾಲ್ಗೆ. ಈ ತರದ ಇಬ್ಬಂದಿ ನಾಲ್ಗೆ ಇರಬಾರದು ಎಲ್ಲ ರಾಜ್ಯಗಳಿಗೂ ಕೂಡ. ಯಾಕಂದ್ರೆ ತೆರಿಗೆ ವಸೂಲಾಗೋದು ರಾಜ್ಯಗಳಿಂದ. ರಾಜ್ಯ ಸುಭದ್ರವಾಗಿದ್ರೆ ಕೇಂದ್ರ ಸುಭದ್ರವಾಗಿರ್ತದೆ, ರಾಜ್ಯ ದುರ್ಬಲ ಆದ್ರೆ ಕೇಂದ್ರ ದುರ್ಬಲ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆ, ನೀವು ಕೊಡ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊಳ್ಳಲ್ಲ. ನೀವು ಕೊಡ್ತಕ್ಕಂಥ ತೆರಿಗೆಯನ್ನ ನಮಗೆ ನ್ಯಾಯಯುತವಾಗಿ ವಾಪಸ್ ಕೊಡಿ ಅಂತ ಹೇಳಿದ್ರೆ ಜಗಳ ಮಾಡ್ತೀರಿ ಅಂತಾರಲ್ಲ, ಅವ್ರನ್ನ ಕೇಂದ್ರ ಸರ್ಕಾರದವ್ರನ್ನ ಸಮರ್ಥನೆ ಮಾಡ್ತಾರಲ್ಲ. ಇದು 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದು ಸರಿನಾ? ನೀವು ಒಪ್ಕೋತೀರೇನ್ರಿ? ಒಪ್ಕೊಳ್ಳಲ್ಲ, ಒಪ್ಕೋಬಾರದು. ಇಲ್ಲದೆ ಹೋದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ನಮಗೆ ನ್ಯಾಯಯುತವಾಗಿ ಹಣ ಬಂದಿದ್ರೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ರಸ್ತೆಗಳು ಮಾಡಲಿಕ್ಕೆ, ಹೆಚ್ಚು ಸೇತುವೆಗಳನ್ನು ಮಾಡಲಿಕ್ಕೆ, ಹೆಚ್ಚು ಮನೆಗಳನ್ನು ಕೊಡಲಿಕ್ಕೆ, ಹೆಚ್ಚು ರೈತರಿಗೆ ಸಹಾಯ ಮಾಡಲಿಕ್ಕೆ, ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ನ್ಯಾಯಯುತವಾಗಿ, ನಾನು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ. ನೀವು ನಿಮಗೆ ಕೊಡ್ತೀವಲ್ಲ ನಾವು ಹಣ, ಆ ಹಣದಲ್ಲಿ ಕೊಡಿ ಅವರಿಗೆ, ಉತ್ತರ ಭಾರತದವರಿಗೆ ಹಣದಲ್ಲಿ ಕೊಡಿ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ಗುಜರಾತ್ಗೆ, ರಾಜಸ್ಥಾನಕ್ಕೆ ಅವಕ್ಕೆಲ್ಲ ಕೊಡಿ.